ಗೆಳತಿಯರೇ, ನಿಮ್ಮೆಲ್ಲರಿಗೂ ಟಿಜಿವಿ ಕನ್ನಡದ ಇವತ್ತಿನ ಎಪಿಸೋಡಿಗೆ ಸ್ವಾಗತ. ಟಿಜಿವಿ ಕನ್ನಡ ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ನಾನು ಸಂಗೀತ. ನನ್ನ ಹೆಸರು ಭಾಷಾ ಅಂತ. ದ ಗೈಡಿಂಗ್ ವಾಯ್ಸ್ ಕನ್ನಡ ಈ ಮಾಧ್ಯಮದ ಮೂಲಕ ನಾವು ನಿಮ್ಮ ಜೀವನ ಹಾಗೂ ಕರಿಯರ್ ಅನ್ನು ಉತ್ತಮಗೊಳಿಸಿ ಬಯಸುತ್ತೇವೆ. ನಮ್ಮ ಇಂದಿನ ಗೆಸ್ಟ್ ಮಿಸ್ಟರ್ ಸತೀಶ್ ಚಂದ್ರ, ಪ್ರಖ್ಯಾತ ಆರ್ಟಿಸ್ಟ್, ಇವತ್ತು ವರ್ಚುವಲ್ ಸ್ಟುಡಿಯೋ ಜಾಯಿನ್ ಮಾಡಿದ್ದಾರೆ. ಇವತ್ತಿನ ಎಪಿಸೋಡ್ ವಿಷಯ ಬಿಹೈಂಡ್ ದ ಕ್ಯಾನ್ವಸ್ ಹಿಂದಿನ ಕತೆಗಳು. ಸತೀಶ್ ಸರ್, ನಿಮ್ಗೆ ಟಿಜಿವಿ ಕನ್ನಡ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ನಮಸ್ಕಾರ. Hello, I'm Steve Ahern, one of the judges of the Asia Podcast Awards. I'm interrupting this episode to let you know that you're listening to an award-winning podcast. This podcast won its category in the 2024 Podcast Awards, so you know you're listening to quality. Enjoy your listening experience and congratulations to the team who created this award-winning podcast for you. ನಮಸ್ಕಾರ ಸರ್. ನಾವೆಲ್ಲರೂ ಲೈಫಲ್ಲಿ ತುಂಬಾ ಬ್ಯುಸಿ ಅಲ್ವಾ? ಇವಾಗ ನೀವು ನೋಡಿದ್ರೆ ಸ್ಟೂಡೆಂಟ್ಸ್ ಅವ್ರ ಸ್ಟಡೀಸ್ ಅಲ್ಲಿ ಬ್ಯುಸಿ ಆಗಿರ್ತಾರೆ, ಎಂಪ್ಲಾಯೀಸ್ ಅವ್ರ ಜಾಬ್ ಅಲ್ಲಿ ಬ್ಯುಸಿ ಆಗಿರ್ತಾರೆ, ಬಿಸ್ನೆಸ್ ಅವರು ಪ್ರಾಫಿಟ್ ಹೆಂಗ್ ತರಬೇಕು ಅನ್ನೋ ವಿಷಯದಲ್ಲಿ ಬ್ಯುಸಿ ಇರ್ತಾರೆ. ಬಟ್ ನನ್ಗೆ ಏನನ್ಸುತ್ತೆ ಅಂದ್ರೆ ಎಲ್ರಲ್ಲೂ ಯಾವ್ದೋ ಒಂದು ಒಳ್ಳೆ ಪ್ಯಾಷನ್ ಇದ್ದೇ ಇರುತ್ತೆ, ಹಾಬಿ ಅಥವಾ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಕೆರಿಯರ್ ಜೊತೆನೆ ಇದನ್ನಾನು ಫೋಕಸ್ ಕೊಟ್ಟು ಮುಂದೆ ಹೋಗ್ತಾರೆ. ಕೆಲವರು ಇದನ್ನಾನೇ ಕೆರಿಯರ್ ಮಾಡ್ಕೊಂತಾರೆ. ಅಂತ ಒಬ್ಬ ವ್ಯಕ್ತಿನೇ ನಮ್ಮ ಮಿಸ್ಟರ್ ಸತೀಶ್ ಚಂದ್ರ ಅವರು ಬೈ ಪ್ರೊಫೆಷನ್ ಹೀಸ್ ವರ್ಕಿಂಗ್ ಇನ್ ಮಣಿಪಾಲ್ ಟೆಕ್ನಾಲಜೀಸ್ ಅಂಡ್ ಹೀಸ್ ಹೆಡ್ಡಿಂಗ್ ಇ-ಕಾಮರ್ಸ್ ಡಿಪಾರ್ಟ್ಮೆಂಟ್. ಆದ್ರೂ ಅವರು ಬಹಳ ಒಳ್ಳೆ ಆರ್ಟಿಸ್ಟ್, ಅವರು ಬಹಳ ಒಳ್ಳೆ ಪೇಂಟರ್, ತುಂಬಾ ಚೆನ್ನಾಗಿ ಹಾಡಾಡ್ತಾರೆ. ಅವರು ಹಲವಾರು ಕ್ಲಬ್ಗಳಿಗೆ ಮೆಂಬರ್, ಲೈಕ್ ಲಯನ್ಸ್ ಕ್ಲಬ್, ಹಲವಾರು ಕೆಲವು ಮ್ಯೂಸಿಕ್ ಕ್ಲಬ್ಗಳಿಗೆಲ್ಲ ಮೆಂಬರ್ ಆಗಿದ್ದಾರೆ. ಅವರು ಕಾಂತಾರ ಮೂವಿ ರಿಲೀಸ್ ಆದಾಗ, ಕಾಂತಾರ ಫಸ್ಟ್ ಪಾರ್ಟ್ ರಿಲೀಸ್ ಆದಾಗ ಅವರು ಒಂದು ವಿಡಿಯೋ ಪೇಂಟ್ ಮಾಡಿದ್ದು ತುಂಬಾನೇ ವೈರಲ್ ಆಯ್ತು. ಎಷ್ಟು ಫೇಮಸ್ ಆಯ್ತು ಅಂದ್ರೆ ನಮ್ಮ ಮೆಚ್ಚಿನ ನಟ ರಿಷಬ್ ಶೆಟ್ಟಿ ಅವ್ರು ಕೂಡ ಅವ್ರ ಫೇಸ್ಬುಕ್ ವಾಲಲ್ಲಿ ಅದನ್ನ ಪೋಸ್ಟ್ ಮಾಡ್ಕೊಂಡ್ರು. ಇವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವ್ರು ಮಲ್ಟಿ ಟ್ಯಾಲೆಂಟೆಡ್. ನನಗ್ ಕುತೂಹಲ ಏನಪ್ಪಾ ಅಂದ್ರೆ ಇವ್ರು ಇಷ್ಟೊಂದು ರೋಲ್ಸ್ ಅದ್ ಹೆಂಗ್ ಮ್ಯಾನೇಜ್ ಮಾಡ್ತಿದ್ದಾರೆ ಅನ್ನೋದು ನನಗ್ ತಿಳ್ಕೊಬೇಕು ಅನಿಸ್ತಾ ಇದೆ. ಸೊ ಇದ್ರ ಜೊತೆಗೆ ಇನ್ನೂ ಎಷ್ಟೋ ಕ್ವಶನ್ಸ್ ಇದೆ, ಅವರಿಂದ ನಾವು ತಿಳ್ಕೊಳ್ಳೋದು ತುಂಬಾನೇ ಇದೆ. ಬನ್ನಿ ಒಂಚೂರು ತಡ ಮಾಡದೆ ನಾವು ಇಂಟರ್ವ್ಯೂ ಶುರು ಮಾಡೋಣ. ಸರ್, ನಿಮ್ಗೆ ಮತ್ತೊಮ್ಮೆ ಟಿಜಿವಿ ಟೀಮ್ ನಿಂದ ಹಾರ್ಟ್ಲಿ ವೆಲ್ಕಮ್. ನಮಸ್ಕಾರ. ನಮಸ್ಕಾರ ಸರ್. ಸತೀಶ್ ಸರ್, ನಿಮ್ ಚೈಲ್ಡ್ಹುಡ್ ಮತ್ತೆ ಎಜುಕೇಶನ್ ಬಗ್ಗೆ ಹೇಳ್ತೀರಾ ನಮ್ಗೆ? ಚೈಲ್ಡ್ಹುಡ್ ಬಂದು ನಾನು 4th ಸ್ಟ್ಯಾಂಡರ್ಡ್ ವರೆಗೆ ಪರ್ಕಳ ಅಂತ, ನಮ್ಮ ಮಣಿಪಾಲ ಪಕ್ಕದಲ್ಲಿ ಪರ್ಕಳ ಅಂತ, ಅಲ್ಲಿ 4th ಸ್ಟ್ಯಾಂಡರ್ಡ್ ವರೆಗೆ ಪ್ರೈಮರಿ ಮಾಡಿದ್ದು. ಅಲ್ಲಿಂದ ನಮ್ಮ ಫ್ಯಾಮಿಲಿ ಉಡುಪಿಗೆ ಶಿಫ್ಟ್ ಆಯ್ತು. ಸೊ ಅಲ್ಲಿ ಬೈಲೂರು ಅಂತ, ಅಲ್ಲಿ ನಂದು ಪ್ರೈಮರಿ ಎಜುಕೇಶನ್ ಟಿಲ್ 7th ಬೈಲೂರು ಮಹಿಷಮರ್ದಿನಿ ಸ್ಕೂಲ್, ಅದ್ರಲ್ಲಿ ಮಾಡಿದ್ದು. ಅದ್ರ ನಂತರ ಸೌತ್ ಸ್ಕೂಲ್ ಅಂತ ಒಳಕಾಡು ಪ್ರೌಢಶಾಲೆ, ಅದು ಉಡುಪಿಯಲ್ಲಿ. ಅದ್ರ ನಂತರ ಅಲ್ಲೇ ನೆಕ್ಸ್ಟ್ ಪೂರ್ಣ ಪ್ರಜ್ಞಾ ಕಾಲೇಜ್ ಅಂತ ಇದೆ, ಅಲ್ಲಿ BCom ಗ್ರಾಜುಯೇಷನ್ ಮಾಡಿದ್ದು. ಅದ್ರ ನಂತರ ಇಯರ್ 2000 ಅಲ್ಲಿ ವೆಬ್ ಡಿಸೈನಿಂಗ್ DCM ಕೋರ್ಸ್ ಆಪ್ಟೆಕ್ ಅಲ್ಲಿ, ವೆಬ್ ಡಿಸೈನ್ ಇನ್ ಝೆಡ್ ಕರಿಯರ್ ಅಕಾಡೆಮಿ, ಅದ್ರಲ್ಲಿ ಡಿಪ್ಲೊಮಾ ಮಾಡಿದ್ದು. ಸೊ ಇದು ನಂದು ಬೇಸಿಕಲಿ ಅಕಾಡೆಮಿಕ್ ಜರ್ನಿ. ವಾವ್. ಆರ್ಟಿಸ್ಟ್ ಆಗಿ ನಿಮ್ಮ ಜರ್ನಿ ಹೇಗ್ ಶುರು ಆಯ್ತು? ಆ ಪೇಂಟಿಂಗ್ ಮತ್ತು ಇಲಿಸ್ಟ್ರೇಷನ್ಗೆ ನಿಮ್ಗೆ ಏನ್ ಅಟ್ರಾಕ್ಟ್ ಮಾಡ್ತು? ಆರ್ಟಿಸ್ಟ್ ಆಗಿ ನನ್ನ ಜರ್ನಿ ಸ್ಟಾರ್ಟ್ ಆದದ್ದು ಆಕ್ಚುಲಿ ಟಾಯ್ಲೆಟ್ ಅಲ್ಲಿ. ಅದು ತುಂಬಾ ಇಂಟ್ರೆಸ್ಟಿಂಗ್. ನಿಮ್ಗೆ ಗೊತ್ತಿರೋದು, ಮೊದ್ಲೆಲ್ಲ ಟಾಯ್ಲೆಟ್ ಮನೆ ಒಳಗೆ ಇರ್ತಿರ್ಲಿಲ್ಲ, ಹೊರಗೆ ಇರ್ತಿದ್ದು. ಸೊ ನಾನು ಅಲ್ಲಿ ಹೋಗಿ, ಅದು ಗೋಡೆ ಎಲ್ಲ ಮೊದಲು ಈ ತರ ಸಿರಾಮಿಕ್ ಇಲ್ಲ, ಸುಣ್ಣದ ಗೋಡೆ ಗೊತ್ತಲ್ವಾ? ಅದು ಮತ್ತೆ ಏನು ಈ ಹಿಡ್ಸುಡಿ ಹೇಳ್ತಾರಲ್ಲ, ಅದ್ರ ಕಡ್ಡಿ, ಅದ್ರ ಕಡ್ಡಿಯಲ್ಲಿ ಕಡ್ಡಿ ತಗೊಂಡು ನಾನು ಗೋಡೆಯಲ್ಲಿ ಕೆಲವು ಸ್ಕೆಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಕೂತಲ್ಲಿ. ಈ ಪೊಲೀಸ್ ಬೈಕ್ ಬಿಡುದು, ಕರಾಟೆ ಕಿಕ್ಕಿಂಗ್ ಅದೆಲ್ಲ ಮಾಡಿ ಅಲ್ಲಿ ಸ್ವಲ್ಪ ನಂಗೆ ಸ್ಕೆಚಿಂಗ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು. ನಮ್ಮ ಮನೆಯವರು ಎಣಿಸುದು, ಇಷ್ಟು ಹೊತ್ತು ಏನ್ ಮಾಡ್ತಾನೆ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ಅಂತ. ಮತ್ತೆ ನೋಡಿದ್ರೆ ಗೊತ್ತಾಯ್ತು, ಇವ ಸ್ವಲ್ಪ ಅಲ್ಲಿ ಸ್ಕೆಚಿಂಗ್ ಎಲ್ಲ ಮಾಡ್ತಾರೆ ಅಂತ. ಅವರಿಗೆ ಗೊತ್ತಾಯ್ತು ಇವ್ನು ಟ್ಯಾಲೆಂಟ್ ಉಂಟು ಅಂತ. ಮತ್ತೆ ಸ್ವಲ್ಪ ನನಗೆ ಪೇಪರ್ ಪೆನ್ಸಿಲ್ ಎಲ್ಲ ತಂದು ಕೊಟ್ರು. ಹಾಗೆ ನಾನು ಸ್ವಲ್ಪ ಪೆನ್ಸಿಲ್ ಸ್ಕೆಚ್ ಸ್ಟಾರ್ಟ್ ಮಾಡಿದೆ. ಪ್ರೈಮರಿ ಸ್ಕೂಲ್ ಅಲ್ಲಿ ಆಗ ಟೆಕ್ಸ್ಟ್ ಬುಕ್ ಅಲ್ಲಿ ಗಾಂಧೀಜಿ, ವೀಣೇಶೇಷನ್ ಇವರದೆಲ್ಲ ಪಿಕ್ಚರ್ ಇತ್ತಲ್ವಾ? ಆ ವೀಣೇಶೇಷನ್ ದೊಡ್ಡ ಮೀಸೆ,
ತುಂಬಾ ಇಂಟ್ರೆಸ್ಟ್ ಆಗಿ ನಾನು ಅದನ್ನ ಸಣ್ಣ ಪಿಕ್ಚರ್ ಅನ್ನ ಗ್ರಿಡ್ ಮಾಡಿ ಬ್ಲೋ ಅಪ್ ಮಾಡಿ ದೊಡ್ಡ ದೊಡ್ಡ ಸ್ಕೆಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡಿ ಅದನ್ನ ಸ್ಕೂಲಿಗೆ ಕೊಂಡಾಗ ಮಾಸ್ಟರ್ಗೆ, ಸ್ಟೂಡೆಂಟ್ಸಿಗೆ, ಆಮೇಲೆ ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ತುಂಬಾ ಖುಷಿ ಆಯ್ತು. ಅವರೆಲ್ಲ ವಾಲ್ ಅಲ್ಲಿ ಡಿಸ್ಪ್ಲೇ ಮಾಡಲಿಕ್ಕೆ ಶುರು ಮಾಡಿದ್ರು. ಎಲ್ಲ ತುಂಬಾ ಫೇಮಸ್ ಆಗ ನಾನು ಅಲ್ಲಿಂದ ನಂಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ಕಲರ್ ಸ್ಟಾರ್ಟ್ ಅಂದ್ರೆ ನಾನು ಸೆಲ್ಫ್ ಟಾಟ್, ನಂಗೆ ಎಲ್ಲಿ ಫಾರ್ಮಲ್ ಆರ್ಟ್ ಎಜುಕೇಶನ್ ನಾನು ತಗೊಂಡಿಲ್ಲ. ನಾನೇ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಫಸ್ಟ್ ನನ್ನ ತಂದೆದೊಂದು ಪೋರ್ಟ್ರೇಟ್ ಮಾಡಿದೆ, ಕಲರ್ ಸಣ್ಣದು. ಅದು ಇವೊಂದು ಇಟ್ ವಾಸ್ ನಾಟ್ ಆಫ್ ಗುಡ್ ಕ್ವಾಲಿಟಿ. ತಂದೆ ಅವರನ್ನ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು, ಅದೊಂದು ಫ್ರೇಮ್ ಹಾಕಿ ತಂದು ಕೊಟ್ರು. ಆಗ ನಂಗೆ ಸ್ವಲ್ಪ ದಿನ ಎನ್ಕರೇಜ್ ಬಂತು, ನನ್ನ ಆರ್ಟಿಗೆ ಸ್ವಲ್ಪ ವ್ಯಾಲ್ಯೂ ಸಿಗ್ತಾ ಉಂಟು ಅಂತ. ಹಾಗೆ ಮತ್ತೆ ಅದೇ ತರ ಪ್ರಾಕ್ಟೀಸ್ ಮಾಡಿ ಮಾಡಿ ಫಸ್ಟಿಗೆ ವಾಟರ್ ಕಲರ್ ಅಂದ್ರೆ ಪೋಸ್ಟರ್ ಕಲರ್ ಅಲ್ಲಿ ಮಾಡ್ತಾ ಇದ್ದೆ. ನೆಕ್ಸ್ಟ್ ಸ್ಲೋಲಿ ಕ್ಯಾನ್ವಾಸ್ ಅಲ್ಲಿ ಆಕ್ರಿಲಿಕ್ ಪೇಂಟಿಂಗ್, ಆಯಿಲ್ ಪೇಂಟಿಂಗ್ ಇದೆಲ್ಲ ಸ್ಟಾರ್ಟ್ ಮಾಡಿದೆ. ಹಾಗೆ ಮಾಡ್ತಾ 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 ದೆನ್ ಸ್ಲೋಲಿ ಇಟ್ ಬಿಕಮ್ ಮೈ ಕರಿಯರ್ ಆಲ್ಸೋ. ತುಂಬಾ ಇಂಟ್ರೆಸ್ಟಿಂಗ್ ಸರ್. ಸೊ ಅದು ಮಾತ್ರ ತುಂಬಾನೇ ಮಜಾ ಬಂತು. ಲೈಕ್ ನೀವು ಟಾಯ್ಲೆಟ್ಗೆ ಹೋದಾಗ ಆತರ ನೋಡ್ಬೇಕು ಅಂದ್ರೆ ಬೇಸಿಕಲಿ ಇವಾಗ ನಾನು ಒಬ್ಬ ಪ್ರೋಗ್ರಾಮರ್ ಅಲ್ವಾ, ಮೀನ್ IT ಅಲ್ಲಿ ಒಂದೊಂದ್ಸತಿ ನೀವು ತುಂಬಾ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಏನ್ ಮಾಡ್ಬೇಕು, ಹೆಂಗ್ ಡಿಸೈನ್ ಮಾಡ್ಬೇಕು, ಹೆಂಗ್ ಕೋಡ್ ಮಾಡ್ಬೇಕು ಅನ್ನೋದು ಒಂದೊಂದ್ಸತಿ ತೋಚಲ್ಲ, ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ. ಒಂದೊಂದ್ಸತಿ ಆ ತರ ಐಡಿಯಾಸ್ ಎಲ್ಲ ಟಾಯ್ಲೆಟ್ ಅಲ್ಲೇ ಸಿಗುತ್ತೆ. ನನ್ಗಂತೂ ಅಲ್ಲೇ ಪೀಸ್ಫುಲ್ ಆಗಿ ನಿಜವಾಗ್ಲು ಮೀನ್ ಓಕೆ ನನ್ಗೇನು ಅರ್ಥ ಆಗಲ್ಲ ಒಂದ್ಸತಿ ಟಾಯ್ಲೆಟ್ಗೆ ಹೋಗಿ ಬಂದ್ರೇನು ಮೀನ್ ಓಕೆ ಅವನು ಈ ತರ ಡಿಸೈನ್ ಮಾಡಿದ್ರೆ, ಈ ತರ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ಲ. ಸೊ ಐ ಕ್ಯಾನ್ ರಿಯಲಿ ರಿಲೇಟ್ ಇಟ್. ಓಕೆ ಸರ್. ಸರ್, ಒಂದು ಆರ್ಟ್ ವರ್ಕ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ನೀವ್ ಯೂಶಲಿ ಯಾವ ಸ್ಟೆಪ್ಸ್ ಫಾಲೋ ಮಾಡ್ತೀರಾ? ಆರ್ಟಿಸ್ಟ್ ಆಗಿ ನಿಮ್ಮ ಮೈಂಡ್ ಹೇಗೆ ವರ್ಕ್ ಮಾಡುತ್ತೆ? ಆರ್ಟ್ ವರ್ಕ್ ಮಾಡ್ಬೇಕಂದ್ರೆ ಅದ್ರ ಮೊದಲು ಪ್ರಿಪರೇಷನ್ ಇರುತ್ತೆ. ನಾವೊಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಾವು ಅದಕ್ಕೆ ರೆಫರೆನ್ಸ್ ತಗೊಳ್ಬೇಕಾಗ್ತದೆ. ಅಂದ್ರೆ ಬರೀ ನಾವು ಸ್ಟ್ರೇಟ್ ಅವೇ ಮಾಡಕ್ಕಾಗಲ್ಲ. ಸೊ ಆದಷ್ಟು ನಾವು ಬೇರೆ ಬೇರೆ ರೆಫರೆನ್ಸ್ ತಗೊಂಡು, ಫಾರ್ ಎಕ್ಸಾಂಪಲ್ ಈಗ ಈ ಬುದ್ಧ ಪೇಂಟಿಂಗ್ ಉಂಟಲ್ಲ ನನ್ನ ಹಿಂದ್ಗಡೆ, ಆ ಬುದ್ಧ ಪೇಂಟಿಂಗ್ ನೋಡ್ಬೇಕಾದ್ರೆ ಅದ್ರ ಹೆಡ್ ಒಂದು ಬೇರೆ ಕಡೆ ಸಿಕ್ಕಿತ್ತು ನಂಗೆ, ಬಾಡಿ ಬೇರೆ ಕಡೆ ಸಿಕ್ಕಿತ್ತು. ಮತ್ತೆ ನಾನು ಅದರ ಶೋಲ್ಡರ್ ಅಲ್ಲಿ ಸ್ವಲ್ಪ ಶೇಪ್ ಸರಿ ಬರ್ಲಿಲ್ಲ ಅಂದ್ರೆ ನಾನೇ ಮಗನತ್ತ ಫೋಟೋ ತೆಗಿಲಿಕ್ಕೆ ಹೇಳಿ ಅದರ ಫೋಟೋ ಮಾಡಿ ಮಿಕ್ಸ್ ಅಪ್ ಮಾಡಿ ಆತ ಒಂದು ಹೊಸದೊಂದು. ಸೊ ದಿಸ್ ಇಸ್ ಯುನೀಕ್. ಈ ನಮ್ಮ ಬುದ್ಧ ಪೇಂಟಿಂಗ್ ಎಲ್ಲೂ ಸಿಗಲ್ಲ. ಹಾಗೆ ಪ್ರತಿಯೊಂದು. ಫಾರ್ ಎಕ್ಸಾಂಪಲ್ ಆ ಕಾಂತಾರ ಪೇಂಟಿಂಗ್ ಇದೆಯಲ್ಲ, ಆ ಕಾಂತಾರ ಪೇಂಟಿಂಗ್ ನೀವು ನೋಡಿದ್ರೆ ಯೂಶಲಿ ನಿಮ್ಗೆ ಪೋಸ್ಟರ್ ಅಲ್ಲಿ ಅರ್ಧ ಮಾತ್ರ ಸಿಗತ್ತೆ, ಕಾಲಿನ ಪೋರ್ಷನ್ ಸಿಗಲ್ಲ. ಆಕ್ಚುಲಿ ಭೂತಕೋಲದಲ್ಲಿ ಆ ಕಾಲಿನ ಗಾಲಿಗೆ ಒಂದು ಗಗ್ಗರ ಅಂತ ಹಾಕ್ತಾರೆ, ಒಂದು ಆರ್ನಮೆಂಟ್. ಸೊ ಅದು ಆ ಪೋಸ್ಟ್ ಅಲ್ಲಿ ಎಲ್ಲೂ ಸಿಗ್ಲಿಲ್ಲ. ಸೊ ನಾನೆಂತ ಮಾಡಿದೆ, ಅದಕ್ಕೆ ನನ್ನ ಮಗನ ಹತ್ರ ಹೇಳಿದೆ, ನಂದೊಂದು ಕಾಲಿದ ಫೋಟೋ ತೆಗಿ ಅಂತ, ಕೂತದ್ದು. ಅದು ತೆಗೆದು ಮತ್ತೆ ಅದಕ್ಕೆ ಗಗ್ಗರ ಒಂದು ಇಂಟರ್ನೆಟ್ ಹುಡುಕಿ ಅದನ್ನ ಮಿಕ್ಸ್ ಮಾಡಿ ಮತ್ತೆ ಟೋಟಲ್ ಕಂಪ್ಲೀಟ್ ಆ ಒಂದು ಪೋಸ್ಚರ್ ಮಾಡಿ ನಂತರ ಪೇಂಟಿಂಗ್ ಸ್ಟಾರ್ಟ್ ಮಾಡಿದೆ. ಹಾಗೆ ಪ್ರತಿಯೊಂದು ಪೇಂಟಿಂಗ್ ಸ್ವಲ್ಪ ಪ್ರಿಪರೇಷನ್ ಮತ್ತೆ ಸ್ವಲ್ಪ ಸ್ಟಡಿ ಮಾಡ್ಬೇಕಾಗತ್ತೆ. ಮಾಡಿದ್ರೆ ಅದು ಸ್ವಲ್ಪ ಇನ್ನ ಚೆನ್ನಾಗಿ ಬರುತ್ತೆ ಅದು. ಓಕೆ, ಎಲ್ಲಾ ಅದ್ರಲ್ಲೂ ಒಂದು ಕತೆ ಇರುತ್ತೆ ಅಲ್ವಾ ಸರ್? ಇನ್ನೊಂದು ಪೇಂಟಿಂಗ್ ಜಸ್ಟ್ ಒಂದು ಶೇರ್ ಮಾಡ್ತೀನಿ, ಜಸ್ಟ್ ಫಾರ್ ಯುವರ್ ರೆಫರೆನ್ಸ್. ಸೊ ಈ ಪೇಂಟಿಂಗ್ ಕಾನ್ಸೆಪ್ಟ್ ಬಂದು ಸೇವ್ ಟ್ರೀ ಸೇವ್ ವಾಟರ್ ಅಂತ. ಸೊ ಇದ್ರಲ್ಲಿ ನೋಡಿದ್ರೆ ನೋಡಿ, ಈ ಸೈಡ್ ಒಂಥರ ಕೆಂಪು ಕೆಂಪು ಅಂದ್ರೆ ಬಂಜರು ಭೂಮಿ ತರ, ಅದು ಈ ಸೈಡ್ ಹಸಿರು ನೀಲ ಆಕಾಶ. ಸೊ ಒಂದದು. ಸೆಕೆಂಡ್ಲಿ ಇಲ್ಲಿ ಫೇಸ್ ಬಂದ್ಬಿಟ್ಟು ಇದೊಂದು ಆಕ್ಚುಲಿ ನಾನು ಗ್ರೀಕ್ ಒಂದು ಸ್ಕಲ್ಪ್ಚರ್ ಫೇಸ್ ತಗೊಂಡು ಮಾಡಿದ್ದು. ನಂಗೆ ಅಂದ್ರೆ ಫೇಸ್ ಇದೇ ತರ ಬರ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಫೇಸ್ ಸಿಗ್ಲಿಲ್ಲ, ಅದಕ್ಕೆ ಒಂದು ಗ್ರೀಕ್ ಒಂದು ಸ್ಕಲ್ಪ್ಚರ್ ಫೇಸ್ ತಗೊಂಡು ಇದನ್ನ ಮಾಡಿದ್ದು. ಹಾಗೆ ತುಂಬಾ ಚೆನ್ನಾಗಿದೆ ಸರ್. ಅದು ಲೈಕ್ ಹೋಲ್ಡಿಂಗ್ ದ ವಾಟರ್. ನೀವು ಟ್ರೀಯನ್ನ ಬೆಳೆಸಿದ್ರೆ ಅದು ನೀರನ್ನ ಹೋಲ್ಡ್ ಮಾಡುತ್ತೆ. ಸೊ ಯು ಕ್ಯಾನ್ ಸೇವ್ ವಾಟರ್ ಅಂತ, ಆ ತರ ಒಂದು ಕಾನ್ಸೆಪ್ಟ್. ವಾವ್, ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಇದೆ ಸರ್. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ ಸರ್, ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಪ್ರತಿಯೊಂದು ಪೇಂಟಿಂಗ್ ಅಲ್ಲಿ ಒಂದು ಕಾನ್ಸೆಪ್ಟ್ ಕೊಟ್ಟು ಅದನ್ನ ಸ್ಟಡಿ ಮಾಡಿ ಅದಕ್ಕೆ ಸ್ವಲ್ಪ ರೆಫರೆನ್ಸ್ ತಗೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಎಷ್ಟು ದಿವಸ ಆಯ್ತು ಸರ್ ಈ ಪರ್ಟಿಕ್ಯುಲರ್ ಪೇಂಟಿಂಗ್ ಮಾಡಿದ್ದಕ್ಕೆ, ಸೇವ್ ದ ವಾಟರ್? ಅದಕ್ಕೆ ಒಂದು ಅರೌಂಡ್ 1 ವೀಕ್ ಆಗಿದೆ. ಓಕೆ, ಫುಲ್ ಟೈಮ್ ಅಲ್ಲ, ಸೊ ಪಾರ್ಟ್ ಬೈ ಪಾರ್ಟ್ ಮಾಡಿದೆ ಡೈಲಿ. ಓಕೆ, ಆಫೀಸು ಮನೆ ಎಲ್ಲ ನೋಡ್ಕೊಂಡು. ಸೊ ಓಕೆ, ಬಟ್ ಆಕ್ಚುಲಿ ನೀವು
ಲೆಫ್ಟ್ ಸೈಡ್ ಎಲ್ಲ ಆರೆಂಜ್ ಡೆಸರ್ಟ್ ಆಗಿ, ಆಮೇಲೆ ರೈಟ್ ಸೈಡ್ ಗ್ರೀನ್ ಪ್ಲಸ್ ಸಿಂಬಾಲಿಕ್ ಆಗಿ. ಆಕಾಶ. ಹೌದು. Yeah. ನಿಜವಾಗ್ಲೂ ಆಮೇಲೆ ದ ವೇ ಐ ಮೀನ್ ಮರದ ಎಕ್ಸ್ಪ್ರೆಷನ್ ವಾಟ್ ಎವರ್ ಹೌದು, ಇಟ್ ವಾಸ್ ಹೌದು. ವೆರಿ ಗುಡ್. ಬ್ಯೂಟಿಫುಲ್ ಪೇಂಟಿಂಗ್ ಸರ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ಎಸ್. ನಿಮ್ಮ ಆರ್ಟ್ ನಲ್ಲಿ ಯಕ್ಷಗಾನ ಮತ್ತು ಕೋಸ್ಟಲ್ ಕಲ್ಚರ್ನ ನೀವು ತುಂಬಾ ಡಿಪಿಕ್ಟ್ ಮಾಡ್ತೀರಾ, ಅದಕ್ಕೆ ರೀಸನ್ ಏನು ಸರ್? ಎಸ್. ನಮ್ಮ ದಕ್ಷಿಣ ಕನ್ನಡ, ಸೌತ್ ಕನ್ನಡ ಕಲ್ಚರ್ ನೀವು ನೋಡಿದರೆ ಅದರಲ್ಲಿ ಭೂತಕೋಲ, ಯಕ್ಷಗಾನ, ಕಂಬಳ ಇದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ನಾವು ಅದರಲ್ಲೇ ಬೆಳೆದವರು, ಅದೇ ಕಲ್ಚರ್ ನೋಡಿ ಬೆಳೆದವರು. ಸೊ ನಮ್ಮ ಕಲ್ಚರ್ ಅನ್ನ ನಾವು ವರ್ಲ್ಡ್ಗೆ ತೋರಿಸೋಣ ಅಂತ ಒಂದೊಂದು ಇಂಟೆನ್ಷನ್. ಫಾರ್ ಎಕ್ಸಾಂಪಲ್, ಈಗ ಕಾಂತಾರ ನೀವು ಫಿಲ್ಮ್ ನೋಡಿದ್ರೆ ನಮ್ಮ ರಿಷಬ್ ಶೆಟ್ಟಿ ಅವರು ನಮ್ಮ ಲೋಕಲ್ ಕಲ್ಚರ್ ಅನ್ನ ಆಸ್ ಇಟ್ ಈಸ್ ವರ್ಲ್ಡ್ಗೆ ಪರಿಚಯಿಸಿದ್ರು. ಓಕೆ. ಅದು ತುಂಬಾ ಜನಕ್ಕೆ ನ್ಯಾಚುರಲ್ ಆಗಿ ಕನೆಕ್ಟ್ ಆಯ್ತು. ಆ ತರ ನಮ್ಮ ಕಲ್ಚರ್ ಅನ್ನ ನಾವು ವರ್ಲ್ಡ್ ಗೆ ಪ್ರಮೋಟ್ ಮಾಡಬೇಕು, ನಮ್ಮದನ್ನ ಬೆಳೆಸಬೇಕು ಅಂತ ಆ ಉದ್ದೇಶದಿಂದ ನಾನು ನನ್ನ ಕೋಸ್ಟಲ್ ಕಲ್ಚರ್ ಅನ್ನ ಆದಷ್ಟು ಪೇಂಟಿಂಗ್ ಮಾಡ್ತಾ ಇದ್ದೇನೆ. ನಾಟ್ ಜಸ್ಟ್ ಯಕ್ಷಗಾನ, ಕಂಬಳ, ಭೂತಕೋಲ, ಮತ್ತೆ ನಮ್ಮ ಈ ಲೋಕಲ್ ಈ ಟೂರಿಸ್ಟ್ ಪ್ಲೇಸಸ್ ಏನಿದೆ, ತುಂಬಾ ಉಡುಪಿ, ಮಂಗಳೂರು ಸೈಡ್ ಕಡೆ ತುಂಬಾ ಟೂರಿಸ್ಟ್ ಪ್ಲೇಸಸ್ ಇದೆ. ಅದು ನಮ್ಮ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಅದು ಮಾಡ್ಬೇಕಂತ ನಾನು ಆಕ್ಚುಲಿ ಒಂದು 25 ಪೇಂಟಿಂಗ್ ರೀಸೆಂಟ್ಲಿ ಮಾಡಿದೆ. ಅದು ನಮ್ಮ ಹೋಟೆಲ್ ಆರ್ಟ್ಲೇಸ್ ಅಂತ ಇದೆ ಮಣಿಪಾಲ, ಅವರು ಅದಕ್ಕೆ ಸ್ಪಾನ್ಸರ್ ಮಾಡಿದ್ದು, ಅದನ್ನು ಮಾಡಿದ್ದೇನೆ ನಾನು. ಹಾಗೆ ನಮ್ಮ ಕೋಸ್ಟಲ್ ಕಲ್ಚರ್ ಅನ್ನ, ನಮ್ಮ ಕಲ್ಚರ್ ಅನ್ನ ನಾವು ವರ್ಲ್ಡ್ ಗೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶ. ಅದು ನಿಜನೇ ಸರ್. ಮಂಗಳೂರಲ್ಲಿ ಆ ಕಡೆ ಕೋಸ್ಟಲ್ ಕರ್ನಾಟಕದಲ್ಲಿ ತುಂಬಾನೇ ಇದೆ. ಬರೀ ಟೂರಿಸ್ಟ್ ಪ್ಲೇಸಸ್ ಎಲ್ಲ, ತುಂಬಾ ಟೆಂಪಲ್ಸ್ ಕೂಡ ಇದೆ. ಹೌದು. ಓಕೆ, ನನ್ನ ಫೇವ್ರೆಟ್ ಟೆಂಪಲ್ ಬಂದ್ಬಿಟ್ಟು ಮಂಗಳೂರು ಆ ಕಡೆನೇ ಬರುತ್ತೆ, ಆನೆಗುಡ್ಡಿ ಅಂತ ಒಂದು ಟೆಂಪಲ್. ಹೌದು. ಸೊ ನಂಗೆ ಅದು ಫೇವ್ರೆಟ್ ಟೆಂಪಲ್, ತುಂಬಾ ಚೆನ್ನಾಗಿದೆ ಅಲ್ಲಿ. ಹೌದು. ಸೊ ಇಟ್ಸ್ ಬ್ಯೂಟಿಫುಲ್ ಟೆಂಪಲ್. ನಾನು ಮಂಗಳೂರು ಅಂತ ಡೈರೆಕ್ಟ್ ಆಗಿ ಯಾವತ್ತೂ ಬಂದಿಲ್ಲ, ಬಟ್ ಈ ತರ ಉಡುಪಿ, ಕುಂದಾಪುರ ಆ ಕಡೆ ಎಲ್ಲ ನಾನು ನೋಡಿದೀನಿ, ತಿರ್ಗಿದೀನಿ. ನಮ್ಮ ಮುರುಡೇಶ್ವರಕ್ಕೆಲ್ಲಾನು ಬಂದಿದ್ದೀನಿ. ಮುರುಡೇಶ್ವರ, ಹೌದು. ಬ್ಯೂಟಿಫುಲ್ ಪ್ಲೇಸ್. ಆಕ್ಚುಲಿ ನಾನು ಮುರುಡೇಶ್ವರದ ಪೇಂಟಿಂಗ್ ಕೂಡ ಮಾಡಿದೆ, ನಾನು ತೋರಿಸ್ತೇನೆ ಬೇಕಿದ್ರೆ. ಓಕೆ, ತೋರಿಸಿ ಸರ್. ಇದು ಹೋಟೆಲ್ ಆಸ್ಟ್ಲೇಸ್ ಅಂತ ಮಣಿಪಾಲ್, ಅವರದ್ದು 25 ಎಕ್ಸಿಕ್ಯೂಟಿವ್ ರೂಮ್ಸ್ ಬಂದಿತ್ತು. ಅದಕ್ಕೆ Yes. ಪ್ರತಿ ರೂಮಿಗೆ ಒಂದೊಂದು ಪೇಂಟಿಂಗ್ ಕಾಣ್ತದೆಯಲ್ಲ. ಹಾ, ಕಾಣಿಸ್ತಿದೆ. ಇದು ಬಂದ್ಬಿಟ್ಟು ನಮ್ಮ ಆಗುಂಬೆ. ಹ್ಮ್. ಆಗುಂಬೆ ಇದು ಸನ್ಸೆಟ್ ಪಾಯಿಂಟ್ ಅಂತ ಇನ್ನೊಂದಿದೆ, ಇದು ಇನ್ನೊಂದು ಪ್ಲೇಸ್. ಓಕೆ ಓಕೆ. ಆ ಪ್ಲೇಸ್ ಇದು. ಆಗುಂಬೆ ಅಂದ್ರೆ ನಂಗೆ ನೆನ್ಪು ಬರೋದು ಕಿಂಗ್ ಕೋಬ್ರಾ, ಅಲ್ಲಿ ತುಂಬಾ ಜಾಸ್ತಿ ಇದೆ ಅಂತಾರೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಆಗುಂಬೆ ಕಿಂಗ್ ಕೋಬ್ರಾಗೆ ಫೇಮಸ್. ಇದು ಕಾರ್ಕಳ, ಓಕೆ ಆನೆಕೆರೆ ಬಸದಿ ಅಂತ, ಇದು ರೀಸೆಂಟ್ಲಿ ರಿನೋವೇಟ್ ಆಗಿದ್ದು. ಸರ್. ಅದು ವಾಟರ್ ಅಲ್ಲಿ ನೀವು ಮಿರರ್ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ರಿಫ್ಲೆಕ್ಷನ್, ಹೌದು. ಆ ಸಿಲೋಟ್ ಎಫೆಕ್ಟ್, ಸನ್ಸೆಟ್ ಎಫೆಕ್ಟ್ ಒಂಥರ ಚೆನ್ನಾಗಿ ಬರ್ತದೆ. ಸೊ ಇದು ಸ್ವಲ್ಪ ಒಂದ್ ಸ್ವಲ್ಪ ಬ್ಯಾಕ್ ಹೋಗ್ತೀರಾ? ಹಾ. ಸೊ ಇದು ನನ್ಗೆ ಅನ್ಸುತ್ತೆ ಸ್ವಲ್ಪ ಕಷ್ಟ ಅಲ್ವಾ ಸರ್ ಇದು? ಯಾಕಂದ್ರೆ ಮೇಲೇನು ಕೆಳಗಡೆನು ಎರಡು ಒಂದೇ ತರ ಕಾಣಿಸ್ಬೇಕು. ಸೊ ಇದಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ಮಾಡೋದಕ್ಕೆ? ಇದು ಸಾಧಾರಣ ಒಂದು ಆನ್ ಅವರೇಜ್ ಒಂದು 3 days ತಗೊಂಡಿದ್ದೀನಿ ಈಚ್ ಪೇಂಟಿಂಗ್. ಇದು ದೊಡ್ಡ ದೊಡ್ಡ ಪೇಂಟಿಂಗ್, 3 feet, Okay. 4 feet by 3 feet ಆ ತರ ಓ, ಸೈಜ್. ಓಕೆ ಓಕೆ. ಆನ್ ಅವರೇಜ್ 3 days ಆಗ್ತದೆ. ತುಂಬಾ ಚೆನ್ನಾಗಿದೆ ಸರ್. ಇದು ಅಪ್ಸರಕೊಂಡ ಅಂತ ವಾಟರ್ ಫಾಲ್ಸ್, ಹೊನ್ನಾವರ ಹತ್ರ. ಹ್ಮ್ ಹ್ಮ್. ಇದು ನಮ್ಮ ಗೋಕರ್ಣ ಕೇಳಿದ್ರಲ್ವಾ? ಗೋಕರ್ಣ ಗೊತ್ತು, ತುಂಬಾ ಫೇಮಸ್ ಹಾ. ಅಲ್ವಾ? ಗೋಕರ್ಣ ಬೀಚ್, ಹೌದು. ಓಂ ಬೀಚ್ ಇದು? ಓಂ ಬೀಚ್ ಪಕ್ಕನೆ, ಹೌದು. ಓಕೆ ಓಕೆ. ಹೌದು. ಇದು ಕೆಮ್ಮಣ್ಣಹುಡೆ ಅಂತ, ಅಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಹ್ಮ್. ತುಂಬಾ ಒಳ್ಳೆ ಪ್ಲೇಸ್ ಅದು. ಸರ್ ಇದು ನೀವು ಒಂದ್ ನಿಮಿಷ ಬ್ಯಾಕ್ ಹೋಗಿ, ಈ ವಾಟರ್ ರಿಫ್ರಾಕ್ಷನ್ ಅದ್ ಹೆಂಗ್ ಮಾಡ್ತೀರ ಸರ್? ಅದು ನೀವು ಒಂಥರ ತುಂಬಾ ನ್ಯಾಚುರಲ್ ಆಗಿದೆ. ಅದು ಸಿಂಪಲ್ ಟೆಕ್ನಿಕ್ ಸರ್, ಅದೇ ಪೇಂಟಿಂಗ್ ಮಾಡ್ತಾ ಮಾಡ್ತಾ ಬರುತ್ತೆ ಅದು. ಓಕೆ ಹೌದು. ಅಂದ್ರೆ ಇಲ್ಲಿ ಸ್ವಲ್ಪ ಟಾಪ್ ಪೋರ್ಷನ್ ನಾವು ಡೀಟೇಲ್ ಆಗಿ ಮಾಡ್ತೀವಿ, ಬಾಟಮ್ Okay. ಪೋರ್ಷನ್ ಅದೇ ತರ ಮಾಡಿ, ಮತ್ತೆ ಬ್ರಷ್ ಅಲ್ಲಿ ನಾವು ಸ್ವಲ್ಪ ಅದನ್ನ ಮೇಲೆ ಕೆಳಗೆ ಸ್ವಲ್ಪ ಸ್ವೈಪ್ ಮಾಡ್ತೀವಿ, ಅವಾಗ ಓಕೆ ಓಕೆ. ಒಂಥರ ವಾಟರ್. ಮತ್ತೆ ಈ ಹಾರಿಜಾಂಟಲ್ ವೈಟ್ ಸ್ಟ್ರೋಕ್ಸ್ ಇದೆಯಲ್ಲ, ಹಾರಿಜಾಂಟಲ್ ಸ್ಟ್ರೋಕ್ಸ್ ಹಾಕಿದ ಕೂಡಲೇ ಆ ವಾಟರ್ ಫ್ಲೋಯಿಂಗ್ ಎಫೆಕ್ಟ್ ಬರುತ್ತೆ ಅದು. ಹ್ಮ್. ಓಕೆ ಓಕೆ ಓಕೆ. ಸೊ ನೀವು ಮೇಲ್ಗಡೆ ಇರೋದನ್ನೇ ಕೆಳಗಡೆ ಮಾಡಿ ಆಮೇಲೆ ಸ್ಕ್ರಾಚ್ ಮಾಡ್ತೀರಾ? ಹೌದು ಹೌದು Okay. ಹೌದು. ಅದಾದ್ಮೇಲೆ ನೀವು ಈ ತರ ವೈಟ್ ಸ್ಟ್ರೈಪ್ಸ್ ಮಾಡಿದ್ರೆ ಅದು ವಾಟರ್ ಎಫೆಕ್ಟ್ ಕೊಡುತ್ತೆ. Correct, ಓಕೆ correct, ಓಕೆ ಸರ್. Beautiful sir. This is something very amazing. Yeah. ಇದು ಮಣಿಪಾಲದಲ್ಲಿ ಹಸ್ತಶಿಲ್ಪ ಅಂತ ಇದೆ. Okay.
ಅದು ವಿಜಯನಾಥ್ ಶೆಣೈ ಅಂತ ಅವರು ಈ ನಮ್ಮ ಬೇರೆ ಬೇರೆ ಕಡೆದು ಹಳೆ ಮನೆ, ಹಳೆ ಅರಮನೆ, ಹ್ಮ್ ಹ್ಮ್ ಹಳೆ ಟೆಂಪಲ್ ಎಲ್ಲದನ್ನ ತಂದು ಆಸ್ ಇಟ್ ಈಸ್ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದು. ಓ ಹ್ಮ್ ಸೊ ನೀವು ಮಣಿಪಾಲಕ್ಕೆ ಬಂದ್ರೆ ಈ ಪ್ಲೇಸ್ ಅನ್ನೊಂದು ಡೆಫಿನೆಟ್ಲಿ ನೀವು ವಿಸಿಟ್ ಮಾಡ್ಬೇಕು, ಹಸ್ತಶಿಲ್ಪ ಅಂತ. ಇವನ್ ರಾಜ ರವಿವರ್ಮನ ಪ್ರಿಂಟಿಂಗ್ ಪ್ರೆಸ್ ಕೂಡ ಒಂದು ಯೂನಿಟ್ ಇದೆ. ಅದು ಈಗ ಸದ್ಯಕ್ಕೆ ಪಬ್ಲಿಕ್ ವ್ಯೂಗೆ ಇಲ್ಲ, ಬಟ್ ಅದು ಕೂಡ ಅಲ್ಲಿ ಇದೆ. ಬೇರೆ ಓ. ನಾಗಪುರ ಕಾಲದ ಅರಮನೆಗಳು, ವಾವ್. ಕೇರಳ ಟೆಂಪಲ್ ಎಲ್ಲ ಬಹಳ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅದು, ಹಸ್ತಶಿಲ್ಪ ಅಂತ. ವಾವ್. ಇದು ನಮ್ಮ ಜೋಗ್ ಜೋಗ್ ಫಾಲ್ಸ್. ಫಾಲ್ಸ್. ಓಕೆ. ಯಾ. ಇದು ಕಾಂತಾರ. ಕಾಂತಾರ. ಮೈ ಗಾಡ್. ಅದು ಬೆಂಕಿ ನೋಡಿ, ಎಷ್ಟು ಬೆಂಕಿಗೆ ಆಗ್ಲಿ, ಆ ಬೆಂಕಿಯಲ್ಲಿ ಬರೋ ವೇಪ್, ಐ ಮೀನ್ ಹೊಗೆ, ಅದು ನಿಜವಾಗ್ಲಿ. and the light of that fire ಆನ್ ದ ಫೇಸ್. falling on the face. ಯಾ. ಇದು ತುಂಬಾ ಜನರಿಗೆ ಇಷ್ಟ ಆಯ್ತು ಇದು. Oh sir, this is very amazing. Like, ಆಕ್ಚುಲಿ ಎಲ್ರು ನೀವು ಹೇಳಿದ ಕಮೆಂಟ್ ಅನ್ನೇ ಎಲ್ಲರೂ ಹೇಳ್ತಿದ್ರು, ಆ ಬೆಂಕಿದ ಎಫೆಕ್ಟ್ ತುಂಬಾ ಜನಕ್ಕೆ ಬಂದಿದೆ ಅಂತ. ಅದು ಆ Yes. ಮುಖದಲ್ಲಿ ಬೀಳುವಾಗ ಅದೊಂಥರ ಸ್ಪೆಷಲ್ ಗ್ಲೋ ಕೊಡುತ್ತೆ, ವೈಬ್ ಕೊಡುತ್ತೆ ಅದು. ಎಷ್ಟು ದಿನ ಆಯ್ತು ಸರ್ ಅದು ಕಾಂತಾರ ಅದು? ಇವನ್ ಇದಕ್ಕೆ 1 ವಾರ ಆಗಿತ್ತು ಸರ್. ಓಕೆ ಓಕೆ. ಅದು ನಿಜವಾಗ್ಲೂ. ಕಾಂತಾರ ಫಿಲ್ಮ್ ಹ್ಮ್. ಬಂದಾಗ ನಂಗೊಂದು ಹ್ಮ್. ಸಡನ್ ಒಂದು ಮೊನ್ನೆ ನಂಗೆ ಫ್ಲಾಶ್ ಆಯ್ತು, ಒಂದು ಪೇಂಟಿಂಗ್ ಮಾಡೋಣ ಅಂತ. ಏನೋ ಒಂದು ದೈವಾನುಗ್ರಹ ಹೇಳ್ಬೇಕು ಅದು. hmm. ಅದೇ ಹೇಳಿದಲ್ವಾ, ಕಾಲಲ್ಲಿ ಕಾಲಿದು ಕೊಡ್ ತೆಗೆದು ಮತ್ತೆ ಮಾಡಿ ಕಂಪೋಸ್ ಮಾಡಿ 1 ವಾರದಲ್ಲಿ ಮುಗ್ದಿದೆ. Hmm. ಅದು ಹಾಕಿದ ಕೂಡಲೇ ಸಿಕ್ಕಾಪಟ್ಟೆ ವೈರಲ್ ಆಯ್ತು. Hmm. ಇದು ಕಾಪು ಬೀಚ್. Yes. ಇದು ಕೊಲ್ಲೂರು ಕೊಡಚಾದ್ರಿ. ಓಕೆ. ಕೊಡಚಾದ್ರಿ ಹೋಗಿದ್ದೀರಾ? ನಾನು ಹೋಗಿದ್ದೀನಿ ಕೊಡಚಾದ್ರಿಗೆ. ಅಲ್ಲಿ ಒಂದು ಬೆಟ್ಟದ ಮೇಲೆ ಒಂದು ತಂದ್ಕೊಳ್ಳೋದಕ್ಕೆ ಒಂದು ಜಾಗ ಇದೆಯಲ್ವಾ, ಅಲ್ಲಿವರೆಗೂ ಹೋಗಿದ್ದೀನಿ. Yes, yes. ಅದಕ್ಕಿಂತ ಮೇಲೆ ಶಂಕರಾಚಾರ್ಯರು ಮೆಡಿಟೇಷನ್ ಮಾಡಿರೋ ಹೌದು, ಜಾಗ ಕೂಡ ಹೌದು. ಇದೆ ಅಂದ್ರು. ಬಟ್ ಅಷ್ಟೊತ್ತಿಗೆ ನಾವು ತುಂಬಾ ಟಯರ್ಡ್ ಆಗೋಗ್ಬಿಟ್ಟಿದ್ವಿ. ಇನ್ನೊಂದು ಜೀಪ್ Correct, ಕೂಡ ಬರ್ತಿತ್ತು ಕೆಳಗಡೆ ಹೋಗೋದಕ್ಕೆ, ಆ ಲೀಚಸ್ನೆಲ್ಲ ಕಚ್ಚಿಸ್ಕೊಂಡು. ಕರೆಕ್ಟ್. ಬಟ್ ಇಟ್ ವಾಸ್ ವೆರಿ ಮೆಮೊರಬಲ್. ಬಟ್ ನಾವು ಹೋಗಿದ್ದೀವಿ ಕೊಡಚಾದ್ರಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ನಾವು ಟ್ರೆಕ್ ಮಾಡ್ಕೊಂಡು ಹೋಗಿದ್ದು. ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಜೀಪಲ್ಲಿ ಬಂದ್ವಿ. ಹೌದು, ತುಂಬಾ ರಿಸ್ಕಿ ಮಾತ್ರ ಅದು ಜೀಪ್ ಡ್ರೈವ್. ಐ ಮೀನ್ ಆತರ ನೋಡ್ಬೇಕು ಅಂದ್ರೆ ನನ್ಗೆ ಇವಾಗ ನೆನ್ಪು ಬರೋದಂದ್ರೆ ಹುಲ್ಗಳು ನನ್ಕಿಂತ ಹೈಟ್ ಇತ್ತು. ಅಲ್ವಾ? ಓಕೆ. ಫ್ರಮ್ ಮೇ ಬಿ ಅರೌಂಡ್ 2 ಕಿಲೋಮೀಟರ್ ಡಿಸ್ಟೆನ್ಸ್ ಇಲ್ಲಿ ನಾವು ಮೇಲ್ಗಡೆ ಬೆಟ್ಟದ ಮೇಲೆ ಇದ್ವಿ, ಕೆಳಗಡೆ ಕಾಡೆಮ್ಮೆಗಳು ಎಲ್ಲ ಇತ್ತು. ಅದ್ ಹಾ. ಹತ್ರ ಅಂತೂ ಹೋಗಿಲ್ಲ. ಬಟ್ ಯಾ, ಇಟ್ ವಾಸ್ ವೆರಿ ಬ್ಯೂಟಿಫುಲ್. Yes. ನಾನು ಅನ್ಕೊಂಡಿರಲಿಲ್ಲ ಕಾಡ್ ಮಧ್ಯೆ ನಾನು ಹಿಂಗ್ ಹೋಗ್ತೀನಿ ನಡ್ಕೊಂಡು ಅಂತ ಅನ್ಕೊಂಡೇ ಇರ್ಲಿಲ್ಲ. Correct. ಇದು ಕೂಡ್ಲು ಫಾಲ್ಸ್ ಅಂತ. ಕೂಡ್ಲು ಫಾಲ್ಸ್ ತುಂಬಾ ಬ್ಯೂಟಿಫುಲ್ ಲೊಕೇಶನ್ ಇದು. ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಬಟ್ ಒನ್ಸ್ ಯು ರೀಚ್ ದೇರ್ ಯು ಫೀಲ್ ಇದು ಒಂಥರ ಸ್ವರ್ಗದ ಅನುಭವ ಕೊಡುತ್ತೆ ನಿಮ್ಗೆ. ಇದು ನಮ್ಮ ಮಣಿಪಾಲ ಯೂನಿವರ್ಸಿಟಿ Okay. ಬಿಲ್ಡಿಂಗ್ ಇದು. ಮಣಿಪಾಲ್ ಯೂನಿವರ್ಸಿಟಿ ಕೇಳಿರಲ್ಲ? ಹಾ, ತುಂಬಾ ಫೇಮಸ್. ತುಂಬಾ ಅದು ಗೊತ್ತಿಲ್ದಿರೋ ಯಾರು ಇರಲ್ಲ. ಇದು ನಮ್ಮ ಮಲ್ಪೆ ಬೀಚ್. ಓಕೆ. ಇದು Yes, this is ಮರವಂತೆ. yes. Ah. ಬ್ಯೂಟಿಫುಲ್ ಲೊಕೇಶನ್. ಒಂದ್ ಕಡೆ ಓಷನ್ ಇದೆ, ಒಂದ್ ಕಡೆ ರಿವರ್, River ಇದೆ. ಹೈವೇ. ಮಧ್ಯದಲ್ಲಿ ಅದೇನು ಇದು ಉಪ್ಪು ಮಾಡೋದ ಅದು ಮಧ್ಯದಲ್ಲಿ? ಅಲ್ಲ, ಇದು ಆಕ್ಚುಲಿ ಸ್ಟೋನ್ ಫಾರ್ಮೇಶನ್, ಅಂದ್ರೆ ಕಲ್ಲಿನ ರಾಶಿ ಹಾಕಿದ್ದಾರೆ. ಓಕೆ ಓಕೆ. ನೀವು ಅದರ ಮೇಲ್ಗಡೆ ಹೋಗಿ ವ್ಯೂ ಮಾಡ್ಬೋದು ಆ ತರ. ಹೌದಾ? ಓಕೆ. ನಾನ್ ನೋಡಿಲ್ಲ ಇದು ಯಾವಾಗ್ಲೂ ಈ ಬೀಚ್. ಇದು ಮಣಿಪಾಲಿಂದ ಎಷ್ಟು ದೂರ ಇದೆ ಸರ್? ಇದು ಸಾಧಾರಣ ಒಂದು 1 ಅವರ್, Okay. 1 ಅವರ್ ಅಲ್ಲಿ ಹೋಗ್ಬೋದು. ಹ್ಮ್. ಮತ್ತೆ ಕಡಲ್ ಕೊರೆತ ಆಗತ್ತಲ್ವಾ, ಅದು ತಡಿಲಿಕ್ಕೆ ಸಹ ಇದು ಹೆಲ್ಪ್ ಆಗತ್ತೆ. ಇಲ್ಲಾಂದ್ರೆ ಸೀ ವಾಟರ್ ಇಲ್ಲಿ ಬರುತ್ತಲ್ವಾ. ಓಕೆ ಓಕೆ ಓಕೆ. ಇದು ಓಮ್ ಬೀಚ್, ಗೋಕರ್ಣ Okay. ಹೇಳಿದಲ್ವಾ, ಓಮ್ ಬೀಚ್. Yes. ಓಮ್ ದಿಸ್ ಮೈ ಫೇವ್ರೆಟ್ ಬೀಚ್. ಓಮ್ ಬೀಚ್ ಇಸ್ ಮೈ ಫೇವ್ರೆಟ್. ಕರೆಕ್ಟ್. ಇದು ಬ್ರಹ್ಮಾವರ ಹತ್ರ. Okay. ಓಕೆ. ತುಂಬಾ ಒಳ್ಳೆ location. ಬ್ಯೂಟಿಫುಲ್ ಸರ್. ಈವನ್ ಕ್ಲೌಡ್ಸ್ ಕೂಡ, ಆಕಾಶ ಕೂಡ ತುಂಬಾನೇ ನ್ಯಾಚುರಲ್ ಆಗಿದೆ. ಹೌದು. ವುಡನ್ ಬ್ರಿಡ್ಜ್ ತುಂಬಾ ಚೆನ್ನಾಗಿದೆ. ಈ ಪ್ಲೇಸ್ ಒಂದ್ಸಲ ನೀವು ವಿಸಿಟ್ ಮಾಡ್ಬೇಕು ಇದಕ್ಕೆ. ವುಡನ್ ಬೀಚಾ? ಹಾ, ವುಡನ್ ಬ್ರಿಡ್ಜ್. ಓಕೆ ಇದು ಮೂಡುಬಿದ್ದೆ ಸಾವಿರ ಕಮದ ಬಸ್ ಇದೆಯಲ್ವಾ, ಓಕೆ. ಇದು ಮಲ್ಪೆದ್ದು ಸೀ ವಾಕ್ ಅಂತ. ಸೊ ಸಮುದ್ರದ ಮಧ್ಯ ಇದು ಸೆಂಟ್ ಮೇರಿಸ್ ಐಲ್ಯಾಂಡ್ ಆಯ್ತು. ಅದು ದೂರದಲ್ಲಿ ಕಾಣ್ತಾ ಸೆಂಟ್ ಮೇರಿಸ್. ಇದು ಕರೆಕ್ಟ್, ಸೆಂಟ್ ಮೇರಿಸ್ ಕರೆಕ್ಟ್. ಓಕೆ ಓಕೆ. ಇದು ಕೂರ್ಗಿದ್ದು.
ರಾಫ್ಟಿಂಗ್ ನಾನು ರಾಫ್ಟಿಂಗ್, ಹೋಗಿದ್ದೀನಿ. ರಿವರ್ ರಾಫ್ಟಿಂಗ್, ಕರೆಕ್ಟ್. ಕೂರ್ಗಲ್ ನಾನು ಹೋಗಿದ್ದೀನಿ. ಹೌದೌದು, ಸೊ ತುಂಬಾ ಕೆಳಗಡೆ ಅಲ್ವಾ ರಾಫ್ಟಿಂಗ್ ಇರೋದು, ಹೋಗಿದೀವಿ ನಾವು. ಇದು ಚೆನ್ನಾಗಿತ್ತು. ಐ ಮೀನ್ ನೀರಲ್ಲೆಲ್ಲ ತಳ್ಬಿಡ್ತಾರೆ ನಮ್ಮನ್ನ. ಇಟ್ ವಾಸ್ ವೆರಿ ಹೌದು. ಗುಡ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಅದು. ಇದು ಚೆನ್ನಾಗಿದೆ, ಸೈಂಟ್ ಮೇರಿಸ್ ಐಲ್ಯಾಂಡ್ ಅಂತ ಮಲ್ಪೆಯಲ್ಲಿ. ಹ್ಮ್. ಮಲ್ಪೆಯಿಂದ ಒಂದು 3-4 ಕಿಲೋಮೀಟರ್ಸ್ ಇದೆ. ಇದು ಅಲ್ಲಿಗೆ ಹೋಗಾಕ ವೋಲ್ಕ್ಯಾನಿಕ್ ಎರಪ್ಷನ್ ಇಂದ ಫಾರ್ಮೇಶನ್ ಆದ ರಾಕ್ ಅಂತ ಹೇಳ್ತಾರೆ. ಇದು ಒಂಥರ ಹೌದಾ? ಡೈಮಂಡ್ ಶೇಪ್ ಅಲ್ಲಿ ಇರ್ತದೆ, ಅಲ್ಲ ಹೆಕ್ಸಾಗನಲ್ ಶೇಪ್ ಅಲ್ಲಿ ಇರುತ್ತೆ ಇದು. ನಾನು ಹೋಗಿಲ್ಲ, ನೋಡಿದ್ದೀನಿ ಅಷ್ಟೇ. ಬಟ್ ಐಲ್ಯಾಂಡ್ಗಂತೂ ಹೋಗಿಲ್ಲ. ಅಲ್ಲಿ ಯಾರು ಇಲ್ವಾ ಐಲ್ಯಾಂಡ್ ಅಲ್ಲಿ? ಐಲ್ಯಾಂಡ್ ಅಲ್ಲಿ ಅಂದ್ರೆ ಸಣ್ಣ ಸಣ್ಣ ಶಾಪ್ಸ್ ಇದೆ, ಬಟ್ ನೈಟ್ ಟೈಮ್ ಏನು ಇರಲ್ಲ ಅಲ್ಲಿ. ಹೌದಾ? ಆಕ್ಚುಲಿ ವಾಸ್ಕೋ ಡಿ ಗಾಮಾ ಇಂಡಿಯಾಕ್ಕೆ ಬಂದಾಗ ಫಸ್ಟ್ ಟೈಮ್ ಈ ಐಲ್ಯಾಂಡ್ ಗೆ ಲ್ಯಾಂಡ್ ಆದದನ್ನ ಹೇಳ್ತಾರೆ. ಓ, ಓಕೆ ಓಕೆ. ಇದು ನಮ್ಮ ಉಡುಪಿ ಟೆಂಪಲ್, ಮಧ್ವ ಸರೋವರ ಹೇಳ್ತಾರೆ ಅದಕ್ಕೆ. ಎಸ್. ಇದು ಇನ್ನು ಚೆನ್ನಾಗಿದೆ, ವರಂಗ ಅಂತ. ಹ್ಮ್. ಲೇಕ್ ಮಿಡ್ಲ್ ಅಲ್ಲಿ ಟೆಂಪಲ್, ಅದಕ್ಕೆ ಹೋಗ್ಲಿಕ್ಕೆ ಬೋಟ್ ಅಲ್ಲಿ ಹೋಗ್ಬೇಕು. ಮೂವೀಸ್ ಅಲ್ಲಿ ತಗೊಂಡಿದಾರಲ್ಲ ಸರ್, ಹಾ ಹೌದು, ಮೆನಿ ಮೂವೀಸ್. ಜೈನ್ ಟೆಂಪಲ್ ಅದು. ಓ, ಓಕೆ. ತುಂಬಾ ಚೆನ್ನಾಗಿದೆ ಸರ್. Yeah. ಎಸ್ಪೆಷಲಿ ನನಗೆ Just to give a glimpse. ನನಗೆ Coastal. ವಾಟರ್ ನೋಡ್ತಾ ಇದ್ರೆ ನೋಡ್ಬೇಕಂತಾನೆ ಅನ್ಸುತ್ತೆ ಸರ್, ಕಂಟಿನ್ಯೂಸ್ಲಿ, ಬಿಕಾಸ್ ಇಟ್ಸ್ ಟ್ರೀಟ್ ಟು ಐಸ್. Yeah. ಇದು ನನಗಂತೂ ವಾಟರ್ ರಿಫ್ಲೆಕ್ಷನ್ ತುಂಬಾ ಇಷ್ಟ ಆಯ್ತಾ. ಅದ್ರ ಸೀಕ್ರೆಟ್ ನಮ್ಗೆ ಹೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಅದು Actually ಅಷ್ಟೇನು ಕಷ್ಟ ಇಲ್ಲ, ತುಂಬಾ ಈಸಿ ಅದು. ನಾನು ಅದನ್ನೇ ಕಷ್ಟ ಅನ್ಕೊಂಡೆ ಅದನ್ನ. ಓಕೆ. ನಿಮ್ಮ ಆರ್ಟ್ ವರ್ಕ್ ತುಂಬಾ ಗ್ಯಾಲರೀಸ್ ಅಲ್ಲಿ ಎಕ್ಸಿಬಿಟ್ ಆಗಿದೆ, ಮತ್ತೆ ಯುರೋಪಿಯನ್ ಸೀಲ್ ಆಫ್ ಎಕ್ಸಲೆನ್ಸ್ ಅಂಡ್ ಮಲ್ಟಿಮೀಡಿಯಾ ತರ ಅವಾರ್ಡ್ಸ್ ಸಿಕ್ಕಿದೆ. ಈ ತರ ರೆಕಗ್ನಿಷನ್ ನಿಮ್ಗೆ ಸಿಕ್ತಾಗ ಯಾವ ತರ ಖುಷಿ ಆಗುತ್ತೆ, ಎಕ್ಸ್ಪ್ಲೈನ್ ಮಾಡ್ತೀರಾ? ಅದೇ ಅವಾರ್ಡ್ ಸಿಕ್ಕಿದ್ರೆ ನ್ಯಾಚುರಲ್ ಆಗಿ ಖುಷಿ ಆಗತ್ತೆ. ಅಂದ್ರೆ ನಾವು ಮಾಡಿದ ಒಂದು ಎಫರ್ಟ್ ಗೆ ಒಂದು ಜನ ರೆಕಗ್ನೈಸ್ ಮಾಡಿದ್ರು ಅಂತ, ಅಂದ್ರೆ ನಮ್ಮ ಎಫರ್ಟ್ ಗೆ ಒಂದು ಫಲ ಸಿಕ್ಕಿತ ಅಂತ ಖುಷಿ ಆಗತ್ತೆ. ಆಕ್ಚುಲಿ ಇದು ಯುರೋಪಿಯನ್ ಎಕ್ಸಲೆನ್ಸ್ ಅವಾರ್ಡ್ ನಾನು ಝೀಟಾ ಸೈಬರ್ ಸೊಲ್ಯೂಷನ್ಸ್ ಅಂತ ಮಣಿಪಾಲದಲ್ಲಿ ಓಕೆ. ಮೊದಲು ಆ ಕಂಪನಿಯಲ್ಲಿ ವರ್ಕ್ ಮಾಡಿ. ಆಕ್ಚುಲಿ ಮಂಗಳೂರಲ್ಲಿ ಇದ್ದೆ, ಮಂಗಳೂರಿಂದ ಮಣಿಪಾಲ ಬಂದಾಗ ಫಸ್ಟ್ ಜಾಯ್ನ್ ಆದದ್ದು ಝೀಟಾ ಸೈಬರ್ ಸೊಲ್ಯೂಷನ್ಸ್ ಅಂತ. ಅದು ವೆಬ್ ಅಂಡ್ ಮಲ್ಟಿಮೀಡಿಯಾ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿ. ಅಲ್ಲಿ ನಾವೊಂದು ಮಲ್ಟಿಮೀಡಿಯಾ ಕೋರ್ಸ್ ಮಾಡಿತ್ತು, ಎಲೆಕ್ಟ್ರೋಫೋರೆಸಿಸ್. ಇದು ಅದು ಎಕ್ಸೆಲ್ ಟ್ರ್ಯಾಕ್ ಅಂತ ಅಪ್ಲಿಕೇಶನ್ ಅಲ್ಲಿ ಮಾಡಿದ್ವು. ಅದಕ್ಕೆ ಯುರೋಪಿಯನ್ ಎಕ್ಸಲೆನ್ಸ್ ಅವಾರ್ಡ್ ಬಂದಿತ್ತು. ಅದ ನಮ್ಮ ಕಂಪನಿಯಲ್ಲಿ ತುಂಬಾ ಖುಷಿಯಾಗಿ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಸೊ ಒಂದು ರೆಕಗ್ನೈಸ್ ಸಿಕ್ಕಿತ್ತು. ಮತ್ತೆ ರೀಸೆಂಟ್ಲಿ ಮಿತ್ರಶ್ರೀ ಅಂತ ಅವಾರ್ಡ್ ಬಂತು. ಅದು ಪರ್ಕಳ ಮಂಜುನಾಥ ಶೆಣೈ ಮೆಮೋರಿಯಲ್ ಮಿತ್ರಶ್ರೀ. ಅದು ನಮ್ಮ ಉಡುಪಿ ಕೃಷ್ಣ ಮಠದಲ್ಲಿ ನಮ್ಮ ಕುತ್ತಿಗೆ ಮಠದ ಸ್ವಾಮೀಜಿಗಳ ಕೈಯನ್ನು ಕೊಟ್ಟಿದ್ದು. ಅದೊಂದು ತುಂಬಾ ಒಳ್ಳೆ ಅನುಭವ. ನಮ್ಮ ಉಡುಪಿ ನನ್ನ ಕ್ಷೇತ್ರದಲ್ಲಿ, ನನ್ನ ಪ್ಲೇಸ್ ಅಲ್ಲಿ ಒಂದು ಫೇಮಸ್ ಟೆಂಪಲ್ ಇದ್ದು ಸ್ವಾಮೀಜಿ ಅವರನ್ನು ಸಿಕ್ಕಿದಂದ್ರೆ ಬಹಳ ಒಂದು ಖುಷಿಯ ಅನುಭವ. ರಾಜಾಂಗಣದಲ್ಲಿ ಆಕ್ಚುಲಿ ಉಡುಪಿದ ಪರ್ಯಾಯ ನೀವು ಕೇಳಿರ್ಬೋದು, ಅದು ಎವ್ರಿ 2 years ಗೆ ಸ್ವಾಮೀಜಿಗಳದ್ದು ಚೇಂಜ್ ಆಗ್ತಾ ಇರುತ್ತೆ ಅಥಾರಿಟಿ. ಸೊ ಅದು ಆಗೋದು ರಾಜಾಂಗಣ. ಆ ಪ್ಲೇಸ್ ಅಲ್ಲಿ ಮೊನ್ನೆ ಫಂಕ್ಷನ್ ಆಯ್ತು ಲಾಸ್ಟ್ ಮಂತ್. ಕಂಗ್ರ್ಯಾಚುಲೇಷನ್ ಸರ್. ತರಂಗ ಮ್ಯಾಗಝಿನ್ಗೆ ನೀವು ಮಾಡಿದ ಇಲಸ್ಟ್ರೇಷನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ನಾನು ಹೇಳಿದಲ್ವಾ, ಮಂಗಳೂರಲ್ಲಿ ನಾನು ಆಡ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದಾದ ನಂತರ ಮಣಿಪಾಲಕ್ಕೆ ಜಾಬ್ ಆಪರ್ಚುನಿಟಿ ಸಿಕ್ಕಿತ್ತು ಝೀಟಾ ಸೈಬರ್ ಸೊಲ್ಯೂಷನ್ಸ್ ಅಲ್ಲಿ. ಅಲ್ಲಿ ಬಂದಾಗ ನಾನು ಆಕ್ಚುಲಿ ಇದಕ್ಕಿಂತ ಮೊದಲು ಸ್ಟೇರ್ ಹೇಳ್ಬೇಕಂದ್ರೆ, ನಾನು ಕಾಲೇಜ್ ಬಿಟ್ಟ ನಂತರ ಮೆರೀನ್ ರೇಡಿಯೋ ಆಫೀಸರ್ಸ್ ಅಂತ ಒಂದು ಕೋರ್ಸ್ ಮಾಡ್ಲಿಕ್ಕೆ ಹೋಗಿದ್ದೆ. ಅದು ಮಾಡ್ತಾ ಇರುವಾಗ ಆಕ್ಚುಲಿ ಅದು 2 years ಕೋರ್ಸ್ ಮಾಡ್ತಾ ಇರುವಾಗ ನಮ್ಮ ತಂದೆ ಈ ಪಾಸ್ಟ್ ಅವೇ. ಸೊ ಆ ಕೋರ್ಸ್ ಅನ್ನು ಬಿಡ್ಬೇಕಾಯ್ತು ಬಿಕಾಸ್ ಆಫ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ನಾನ್ ಮತ್ತೆ ನನ್ನ ಅಣ್ಣ ಬ್ಯಾಂಗ್ಳೂರ್ಗೆ ಹೋದ್ವಿ. ಅಣ್ಣ ಬ್ಯಾಂಗ್ಳೂರಲ್ಲಿ ಡಾಕ್ಟರ್ ಆಗಿದ್ರು. ಸೊ ಅಲ್ಲಿ ಅವರೊಟ್ಟಿಗೆ ನಾನು ಮಂಗಳಂ ಪಬ್ಲಿಕೇಶನ್ ಅಂತ ಅಲ್ಲಿ ಒಂದು ಕಂಪನಿಯಲ್ಲಿ ಮ್ಯಾಗಝಿನ್ ಪಬ್ಲಿಕೇಶನ್ ಜಾಯ್ನ್ ಆದದ್ದು. ಮಂಗಳಂ ಕೇಳಿದ್ದೀರಾ? ಮಂಗಳ ಮ್ಯಾಗಝಿನ್ ಅಂತ. ಮಂಗಳ ಮ್ಯಾಗಝಿನ್ ಕೇಳಿದ್ದೀನಿ. ಹೌದು, ಅಲ್ಲಿ ಜಾಯ್ನ್ ಆದದ್ದು. ಸ್ಟಾರ್ಟಿಂಗ್ ಸ್ಯಾಲರಿ 500 rupees. ಅಲ್ಲಿ ನನ್ನ ಪೇಂಟಿಂಗ್ ಅಲ್ಲಿ ನೋಡಿ, ಅಲ್ಲಿ ಟಿ.ಕೆ. ಸುಬ್ರಹ್ಮಣ್ಯ ಅಂತ ಇದ್ರು. ಅವ್ರು ಹೇಳಿದ್ರು, ನೀವು ಚಿತ್ರ ಮಾಡ್ತೀರಾ ಅಂತ, ಅಂದ್ರೆ ಸೀರಿಯಲ್ಸ್ಗೆ ಸ್ಟೋರೀಸ್ಗೆ ಇಲ್ಲಸ್ಟ್ರೇಷನ್ ಮಾಡ್ತೀರಾ ಅಂತ. ಮಾಡ್ತೇನೆ ಹೇಳಿದೆ. ಮಾಡಿ ಫಸ್ಟಿಗೆ ಒಂದು ಇಲ್ಲಸ್ಟ್ರೇಷನ್ ಮಾಡಿ ಕೊಟ್ಟೆ. ಅದನ್ನು ನೋಡಿ ಅವರಿಗೆ ತುಂಬಾ ಖುಷಿ ಆಯ್ತು, ಓ ಇವನ ಹತ್ರ ಟ್ಯಾಲೆಂಟ್ ಇದೆ ಅಂತ. ಹಾಗೆ ಮತ್ತೆ ತುಂಬಾ ಕತೆಗೆ ಚಿತ್ರ ಮಾಡ್ಲಿಕ್ಕೆ ಅಲ್ಲಿ ಆಪ್ಷನ್. ಅದಾದ ನಂತರ ಬ್ಯಾಂಗ್ಳೂರಲ್ಲಿ ಅದೇ ನಮ್ಮ ತಂದೆ ಎಕ್ಸ್ಪೈರ್ ಆದಲ್ವಾ. ಸೊ ಅದ ನಂತರ ನಾನು ಮಂಗಳೂರಿಗೆ ಬರ್ಬೇಕಾಯ್ತು. ಮಂಗಳೂರಲ್ಲಿ ಕಲ್ಕೂರ ಅಂತ ಒಂದು ಆಡ್ ಏಜೆನ್ಸಿ, ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿಂದ ನಾನು ಕೆಲವು ಸಲ ಆಡ್ ಲೇಟ್ ಆದ್ರೆ ಅದನ್ನು ಕೊಡ್ಲಿಕ್ಕೆ ನಾನು ಉದಯವಾಣಿಗೆ ಬರ್ತಾ ಇದ್ದೆ, ಮಣಿಪಾಲಕ್ಕೆ ಬರ್ತಾ ಇದ್ದೆ. ಹಾಗೆ ಉದಯವಾಣಿಯಲ್ಲಿ ನನ್ನ ಪರಿಚಯ ಇತ್ತು. ಬಾಸ್ ಗೌತಮ್ ಪೈ ಅಂತ, ಅವರಿಗೆ ನನ್ನದು ತುಂಬಾ ಅಭಿಮಾನ.
ಹಾಗೆ ಆ, ಮಣಿಪಾಲಕ್ಕೆ ನಾನು ಜಾಬ್ಗೆ ಜಾಯ್ನ್ ಆದ್ನಲ್ಲ, ಅಲ್ಲಿ ಅವ್ರಿಗೆ ಗೊತ್ತಿತ್ತು ನಾನು ಚಿತ್ರ ಮಾಡ್ತೇನೆ ಅಂತ. ಆ ತರಂಗದಲ್ಲಿ ಆ ತಿಲಕ್ನಾಥ್ ಮಂಜೇಶ್ವರ್ ಅಂತ ಸಬ್ ಎಡಿಟರ್, ಅವರು ನನ್ನ ಕರೆದು ನೀವು ಚಿತ್ರ ಮಾಡಿ ಕೊಡ್ತೀರಾ ನಮ್ಗೆ ಅಂತ. ಆಯ್ತು ಸರ್ ಮಾಡ್ತೇನೆ ಅಂತ ಹೇಳಿದೆ. ಮಾಡಿ ಒಂದು ಕತೆ ಕೊಟ್ರು, ಬ್ಲ್ಯಾಕ್ ಅಂಡ್ ವೈಟ್. ಆಗ ಅದು ತೋರಿಸ್ತೇನೆ ನಾನು. ಓಕೆ. ಬ್ಲ್ಯಾಕ್ ಅಂಡ್ ವೈಟ್ ಚಿತ್ರ ಮಾಡಿದೆ. ಅದು ಅವರಿಗೆ ತುಂಬಾ ಖುಷಿ ಆಯ್ತು. ಅವರು ಮಾತ್ರ ಹೇಳಿದ್ರು, ನಮ್ಗೆ ಮಂಗಳ ಸ್ಟೈಲ್ ಇದ್ದು ಇಲ್ಲಸ್ಟ್ರೇಷನ್ ಬೇಡ, ನಮ್ಗೆ ಸ್ವಲ್ಪ ಮಾಡರ್ನ್ ಟೈಪ್ ಬೇಕು. ಮಂಗಳದ್ದು ನೀವು ನೋಡಿದ್ರಲ್ಲ, ಏಕದಮ್ ರಿಯಲಿಸ್ಟಿಕ್. ಹೆಂಗಸ ಚಿತ್ರ ಎಲ್ಲ ಬಹಳ ಅದ್ಭುತ, ಏಕದಮ್ ರಿಯಲಿಸ್ಟಿಕ್ ಮಾಡ್ತಿದ್ದು ಮಂಗಳ. ಅಷ್ಟು ರಿಯಲಿಸ್ಟಿಕ್ ಬೇಡ, ಸ್ವಲ್ಪ ಮಾಡರ್ನ್ ಮಾಡಿ ಅಂತ. ಆತರ ನಾನು ನನ್ನದೊಂದು ಸ್ಟೈಲ್ ಡೆವಲಪ್ ಮಾಡಿದೆ ಇಲ್ಲಿ, ಇಂಕ್ ಅಂಡ್ ಪೆನ್ ಸ್ಟೈಲ್ ಅಲ್ಲಿ ಮಾಡಿ. ಅದನ್ನ ತರಂಗಕ್ಕೆ ಈಗ ಒಂದು ಮೋರ್ ದೆನ್ 1000 ಇಲಸ್ಟ್ರೇಷನ್ ಆಲ್ರೆಡಿ ಮಾಡಿದ್ದೇನೆ ನಾನು. ಕತೆಗೆ ಮತ್ತೆ ಧಾರಾವಾಹಿಗೆ 10-15 ಸೀರಿಯಲ್ಗೆ ಮಾಡಿದ್ದೇನೆ. ಓಕೆ. ಹೌದು, ಇವಾಗ ಅರ್ಥ ಆಗುತ್ತೆ. ಆಕ್ಚುಲಿ ನಮ್ಮಮ್ಮನೂ ಹೇಳ್ತಿದ್ರು, ಹಳೆ ಕಾಲದಲ್ಲೆಲ್ಲ ಸೀರಿಯಲ್ಸ್ ಮ್ಯಾಗಝೀನ್ ಅಲ್ಲಿ ಬರ್ತಿತ್ತು, ನಾವೆಲ್ಲ ಓದ್ತಿದ್ವಿ ಅಂತ. ಬಟ್ ಅದು ಚೆನ್ನಾಗಿತ್ತು. ಬಟ್ ಐ ಮೀನ್ ಇವಾಗ ಬರೋ ಡೈಲಿ ಸೀರಿಯಲ್ಸ್ ಬಗ್ಗೆ ಹೇಳಲೇಬೇಡಿ. ಓಕೆ. ಮೊದಲೆಲ್ಲ ನಾವು ಕಥೆಯಲ್ಲಿ ಓದಿ ಆ ಸ್ಟೋರಿ, ಆ ಕ್ಯಾರೆಕ್ಟರ್, ಆ ಸಿಚುವೇಶನ್ ಎಲ್ಲ ಇಮ್ಯಾಜಿನ್ ಮಾಡಿ ಅದರ ಒಂದು ಮಜಾನೇ ಬೇರೆ ಇತ್ತು ಆಕ್ಚುಲಿ. ಪ್ರಜಾಮತ ಅಂತ ಮೊದಲು ಮ್ಯಾಗಝಿನ್ ಬರ್ತಿತ್ತು, ಅದಲ್ಲಿ ಒಳ್ಳೆ ಧಾರಾವಾಹಿಗಳು ಬರ್ತಿತ್ತು. ಅದ ಎಸ್ಪೆಷಲಿ ನಮ್ಮ ಎಂಡಮುರಿ ಮುರೇಂದ್ರನಾಥ್ ಇದ್ದು ತುಳಸಿದಳ, ಆ ಸೀರಿಯಲ್ ನಮ್ಗೆ ಯಾವಾಗ ತುಂಬಾ ಕ್ರೇಜ್ ಓದ್ಲಿಕ್ಕೆ. ಓಕೆ. ತುಳಸಿದಳ ಅಂತ ಮೂವಿ ಕೂಡ ಬಂದಿದೆ ಅಲ್ವಾ? ಅದ್ರಲ್ಲಿ ರೇಖಾ ಅಲ್ವಾ ಚಿಕ್ಕ ಮಗು ಆಗಿ ಮಾಡಿರೋದು, ಆತರ ಹೇಳ್ತಾರೆ. ಹೌದಾ? ನೋಡ್ಬೇಕು ಅದನ್ನ. ಐ ಮೀನ್ ಶಿ ವಾಸ್ ಅ ಚೈಲ್ಡ್ ಆರ್ಟಿಸ್ಟ್ ಶಿ ಅಂತ ಹೇಳ್ತಾರೆ ಅವ್ರು. ಇಟ್ಸ್ ಅ ವೆರಿ ಗುಡ್ ಹೀರೋ ಶರತ್ ಬಾಬು. ಶರತ್ ಬಾಬು ಮತ್ತೆ ಹೀರೋಯಿನ್ ಬಂದ್ಬಿಟ್ಟು ಆರ್ತಿ ಅನ್ಕೊಂತೀನಿ, ಆರ್ತಿ ಅವ್ರು ಅನ್ಕೊಂತೀನಿ. ತುಂಬಾ ಚೆನ್ನಾಗಿದೆ ಅದು ಸ್ಟೋರಿ ಇರುತ್ತೆ. ಓಕೆ ಓಕೆ, ಅದು ಚೆನ್ನಾಗಿದೆ ಸರ್. ಇವನ್ ಬೆಳದಿಂಗಳ ಬಾಳೆ ಅಂತ ಅದು ಸೀರಿಯಲ್ ಬರ್ತಿತ್ತು. Yes. ಅದು ಮೂವಿ ಕೂಡ ತುಂಬಾ ಚೆನ್ನಾಗಿದೆ ಅದು. That's one of my favorite. ಫೇವರಿಟ್. ಬೆಳದಿಂಗಳ ಬಾಳೆ ಅನ್ನೋದು ಬುಕ್ ಸೀರಿಯಲ್, ಅದು ಇಲ್ಲಿದ್ರೆ ಟಿವಿಯಲ್ಲಿ ಬರ್ತಿತ್ತು. ಅಲ್ಲಲ್ಲ, No, no, ಮ್ಯಾಗಝಿನ್ it's a ಅಲ್ಲಿ ಬರ್ತಿತ್ತು. movie also, right? ಮ್ಯಾಗಝಿನ್ ಅಲ್ಲಿ ಬರ್ತಿತ್ತು. Movie ಮ್ಯಾಗಝಿನ್. ಯಾವುದು ಮೂವಿನೂ ಇದಲ್ಲ ಒಂದು. ಮೂವಿ ಇದೆ, ಹೌದು. ಓಕೆ, ಅದು ಗೊತ್ತಿಲ್ಲ, ಕೇಳಿ. ಬೆಳದಿಂಗಳ ಬಾಳೆ ಬಗ್ಗೆ ಕೇಳಿಲ್ಲ ನಾನು. ಓಕೆ, ತುಳಸಿದೆಲ್ಲ ನೋಡಿದೀನಿ ನಾನು. Okay. ಇಟ್ಸ್ ಅ ವೆರಿ ಗುಡ್ ಮೂವಿ. ಓಕೆ. ಸೊ ಇನ್ನೂ ತುಂಬಾ ವಿಷಯ ಇದೆ ಸತೀಶ್ ಸರ್ ಹತ್ರ ತಿಳ್ಕೊಳ್ಳೋದಕ್ಕೆ, ಬಟ್ ಟೈಮ್ ಸಾಕಾಗ್ತಿಲ್ಲ. ಟೆನ್ಷನ್ ಬೇಡ, ವರಿ ಬೇಡ. ಸರ್ ಜೊತೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಮೀಟ್ ಮಾಡೋಣ. ಕಾರ್ಯಕ್ರಮ ಎಂಡ್ ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ಒನ್ ಸ್ಮಾಲ್ ರಿಕ್ವೆಸ್ಟ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಆ್ಯಂಡ್ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗಿದ್ರೆ ಶೇರ್ ಮಾಡಿ ನೋಡಿ. ಕನ್ನಡ TGV ಕನ್ನಡ, ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ನಮಸ್ಕಾರ. ನಮಸ್ಕಾರ.